ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ದಿಸ್ ವಿಡಿಯೋ ಸ್ಪೆಷಲಿ ಮೆಂಟ್ ಫಾರ್ ಅವರ್ ಸೈನ್ಸ್ ಚಿಲ್ಡ್ರನ್ ಆಯಿತಾ. ಸೈನ್ಸ್ ಸಬ್ಸ್ಕ್ರೈಬರ್ಗಳಿಗಾಗಿ ಈ ಒಂದು ವಿಡಿಯೋವನ್ನು ಮಾಡುತ್ತಿರುವಂಥದ್ದು ಸ್ಪೆಷಲ್ಲಾಗಿ ನಮ್ಮ ಪ್ರಥಮ PUCಯ ವಿದ್ಯಾರ್ಥಿಗಳಿಗೆ ಬಯೋ ಸಬ್ಜೆಕ್ಟಿನ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸು ಹಾಗೂ ಓಲ್ಡ್ ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸರಿಯಾಗಿ ನಾವು ಅನಾಲಿಸಿಸ್ ಮಾಡ್ತಾ ಇವತ್ತು ಹೋಗೋಣ ಬನ್ನಿ ಸರ್. ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಚೂಸ್ ದಿ ಕರೆಕ್ಟ್ ಆನ್ಸರ್ ಅಂತ ಇದೆ. ಫಸ್ಟ್ ಕ್ವಶನಲ್ಲಿ ICBN ಸ್ಟ್ಯಾಂಡ್ಸ್ ಫಾರ್ ಅಂತ ಇದೆ. ABCD ಆಪ್ಷನಲ್ಲಿ 100% ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ. ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್ ನೋಮನ್ಕ್ಲೇಚರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎಷ್ಟು ಮೇನ್ ಕ್ವಶನ್ಸ್ ಇದ್ದಾವೋ ಅಂದರೆ 70 ಮಾರ್ಕ್ಸಿಗೆ ಇರುವಂಥ ಈ ಒಂದು ಕ್ವಶನ್ ಪೇಪರ್ ಆಗಿರುತ್ತೆ. ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಬಯೋ 70 ಮಾರ್ಕ್ಸಿಗೂ ಕೀ ಆನ್ಸರ್ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತಾನೆ. ಚೀಫ್ ಪ್ರೊಡ್ಯೂಸರ್ಸ್ ಇನ್ ಏನಿದು ಓಷನ್ ಆರ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 2ಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. ಡೈ ಆಟಮ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 3, ವಿಚ್ ಆರ್ ದಿ ಫಾಲೋಯಿಂಗ್ ಆರ್ ಪ್ರೋಟೋಝಾನ್ಸ್ ಅಂತ ಇದೆ. ಕ್ವಶನ್ ನಂಬರ್ 3ಕ್ಕೆ 100% ರೈಟ್ ಆನ್ಸರ್ ಈಸ್ ದಟ್ ಈಸ್ ಆಪ್ಷನ್ ಸಿ. ಅಮಿಯೋ ಬೈಡ್ ಏನಿದು ಆಪ್ಷನ್ ಸಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 4, ಮೈ ಡಿಯರ್ ಚಿಲ್ಡ್ರನ್, ರೋಡೋಫೈಕೆ ಈಸ್ ಕಾಲ್ಡ್ ರೆಡ್ ಆಲ್ಗೆ ಬಿಕಾಸ್ ಆಫ್ ಡ್ಯಾಶ್ ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ಎ ಮತ್ತು ಬಿ ಬೋತ್ ಆರ್ ರೈಟ್ ಅಂತ, ಎ ಆ್ಯಂಡ್ ಬಿ ಬೋತ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಚೂಸ್ ದಿ ಇನ್ಕರೆಕ್ಟ್ ಮ್ಯಾಚ್ ಅಂತ ಇದೆ. ABCD 4 ಕೊಡಲಾಗಿದೆ. ಕ್ವಶನ್ ನಂಬರ್ 5, 100% ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 6, ಮೈ ಡಿಯರ್ ಚಿಲ್ಡ್ರನ್, ನೋಡಿ ಟೋಟಲ್ 15 MCQsಗಳು ನಿಮಗೆ ಬರುತ್ತೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಗ್ಲೀಷಿಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಆನ್ಸರ್ಸ್ ಲಿಂಕ್ಗಳು ಜೊತೆಗೆ ಗ್ರಾಮರು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಏನಿದೆಯೋ ಅದು. ಈಗ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅ ಫಂಕ್ಷನ್ ಆಫ್ ವಾಟರ್ ವೆಸ್ಕ್ಯುಲರ್ ಸಿಸ್ಟಮ್ ಇನ್ ಎಕೆಂಡರ್ಮಸ್ ಅಂತ ಇದೆ ಅಲ್ವಾ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಲೊಕೊಮೋಷನ್, ರೆಸ್ಪಿರೇಷನ್, ಕ್ಯಾಪ್ಚರ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಆಫ್ ಇದು ಇದೆ ಅಲ್ವಾ. ಎಲ್ಲದೂ ಕೂಡ ಸರಿ ಕಣ್ರಿ. ಆಲ್ ಆಫ್ ದೀಸ್ ಈಸ್ ದ ರೈಟ್ ಆನ್ಸರ್ ಈಸ್ ಕ್ವಶನ್ ನಂಬರ್ ಡಿ, ದಟ್ ಈಸ್ ದ ರೈಟ್ ಆನ್ಸರ್. ಎ ಲೀಫ್ ಈಸ್ ಸಿಂಪಲ್ ಡ್ಯಾಶ್ ಅಂತ ಇದೆ. 7ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಲ್ಯಾಮಿನಾ ಇನ್ ಎಂಟೈರ್, ಅದು ಸರಿ. ಬೋತ್ ಎ ಆ್ಯಂಡ್ ಬಿ ಬೋತ್ ಆರ್ ರೈಟ್, ಎ ಆ್ಯಂಡ್ ಬಿ ಆಯಿತಾ. ಆಪ್ಷನ್ ಸಿ ಇಸ್ ದ ರೈಟ್ ಒನ್. ಕ್ವಶನ್ ನಂಬರ್ 8, ಇನ್ ಲೀವ್ಸ್ ಮಿಸೋ ಫೈಲ್ ಈಸ್ ಪ್ರೆಸೆಂಟ್ ಇನ್ ಡ್ಯಾಶ್ ಅಂತ ಇದೆ. 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಗ್ರೌಂಡ್ ಟಿಶ್ಯೂ ಸಿಸ್ಟಮ್ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಮೈ ಡಿಯರ್ ಚಿಲ್ಡ್ರನ್. ಕ್ವಶನ್ ನಂಬರ್ 9, ನೋಡಿ ಕ್ವಶನ್ ನಂಬರ್ 9, ದಿ ಹಾರ್ಟ್ ಆಫ್ ಫ್ರಾಗ್ ಆ್ಯಸ್ ಡ್ಯಾಶ್ ಅಂತ ಇದೆ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. 2 ಆರಿಕ್ಯೂಲ್ಸ್ ಆ್ಯಂಡ್ 1 ವೆಂಟ್ರಿಕಲ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಕ್ವಶನ್ ನಂಬರ್ 10ಕ್ಕೆ ಬನ್ನಿ. ಸೆಲ್ ಥಿಯರಿ ವಾಸ್ ಪ್ರಪೋಸ್ಡ್ ಬೈ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 10ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಕ್ವಶನ್ ನಂಬರ್ 11, ಮೈ ಡಿಯರ್ ಚಿಲ್ಡ್ರನ್, ಸೆಂಟ್ರಿಯೋಲ್ಸ್ ಆರ್ ಪ್ರೆಸೆಂಟ್ ಇನ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 11ಕ್ಕೆ ಸರಿಯಾದ ಉತ್ತರ 100% ಅನಿಮಲ್ ಸೆಲ್ಸ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಕ್ವಶನ್ ನಂಬರ್ 12, ನ್ಯೂಕ್ಲಿಯೈ ಆಸಿಡ್ಸ್ ಆರ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 12ಗೆ ಕ್ವಶನ್ ನಂಬರ್ 12 ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಚಿಲ್ಡ್ರನ್ ದಟ್ ಈಸ್ ಆಪ್ಷನ್ ಬಿ ಆಯಿತಾ. ದಟ್ ಈಸ್ ದಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 13, ಇನ್ ಆರ್ಗ್ಯಾನಿಕ್ ಎಲಿಮೆಂಟ್ಸ್ ಲೈಕ್ ಸಲ್ಫೇಟ್ಸ್ ಆ್ಯಂಡ್ ಫಾಸ್ಫೇಟ್ಸ್ ಆರ್ ಪ್ರೆಸೆಂಟ್ ಇನ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 13ನೆಯ ಪ್ರಶ್ನೆಗೆ ABCD ಆಯಿತಾ. 13 ಆ್ಯಶ್ ಆಫ್ ಬರ್ಂಟ್ ಟಿಶ್ಯೂ ಈಸ್ ದ 100% ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಕ್ವಶನ್ ನಂಬರ್ 14, ದ ಫೇಸ್ ಆಫ್ ಸೆಲ್ ಸೈಕಲ್ ಡ್ಯೂರಿಂಗ್ ವಿಚ್ ಏನಿದು ಮೈಟೋಸಿಸ್ ಅಕ್ಕರ್ ಈಸ್ ಡ್ಯಾಶ್. ಅದಕ್ಕೆ ಸರಿಯಾದ ಉತ್ತರ ಬಂದು ಎಮ್ ಫೇಸ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಕ್ವಶನ್ ನಂಬರ್ 15, ರೀಕಾಂಬಿನೇಷನ್ ಅಕ್ಕರ್ಸ್ ಬಿಟ್ವೀನ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಚಿಲ್ಡ್ರನ್ ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನಾನ್ ಸಿಸ್ಟರ್ ಏನಿದು ಮ್ಯಾಟಿಡ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಇದು ನಮ್ಮ ಮೇಲ್ ID ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಕೂಡ. ಈ ಒಂದು ಮೇಲ್ ಐಡಿಗೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರನ್ನು ಕಳುಹಿಸಿಕೊಡಿ. ಯಾರೆಲ್ಲ ಇನ್ನೂ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರನ್ನು ಕಳುಹಿಸಿಕೊಟ್ಟಿಲ್ವೋ ಅಂಥ ವಿದ್ಯಾರ್ಥಿಗಳಿಗೆ ಒಂದೇ ರಿಕ್ವೆಸ್ಟು, ಕ್ವಶನ್ ಪೇಪರ್ ವೇಸ್ಟಾಗಿ ಹೋಗೋಕ್ಕಿಂತ ನಮ್ಮ ಮೇಲ್ ಐಡಿಗೆ ಆಯಿತಾ ತಾವುಗಳು ಇದೇ ನಮ್ಮ ಮೇಲ್ ಐಡಿ ತಮ್ಮ ಬಳಿ ಇರುವಂತಹ ಯೂನಿಟ್ ಟೆಸ್ಟ್ 1ರ ಪ್ರಶ್ನೆ ಪತ್ರಿಕೆಯನ್ನು ಕಳುಹಿಸಿಕೊಡಿ. ನೋಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಕೂಡ ಇದೇ ರೀತಿಯಾಗಿರುತ್ತೆ. 15 MCQsಗಳು ಜೊತೆಗೆ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಯಾವುದ್ಯಾವುದು ಬಯೋ, ಫಿಸಿಕ್ಸ್, ಕೆಮಿಸ್ಟ್ರಿ,
ಕ್ಲಿಯರ್ ಹಾಗೂ ಮ್ಯಾಥಮೆಟಿಕ್ಸ್. ಬನ್ನಿ ಈಗ ಕ್ವಶನ್ ನಂಬರ್ 11 ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಏನಿದು ಅಪ್ರೋಪ್ರಿಯೇಟ್ ವರ್ಡ್ಸ್ ಫ್ರಮ್ ದಿ ಗಿವನ್ ಬ್ರಾಕೆಟ್ಸ್ ಅಂತ ಇದೆ. ಡ್ಯಾಶ್ ಈಸ್ ಅ ಗ್ರೂಪ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್ ಅಂತ ಇದೆ. ಕ್ವಶನ್ ನಂಬರ್ 16ಕ್ಕೆ ಸರಿಯಾದ ಉತ್ತರ ಜೀನಸ್ ಇಸ್ ದ ರೈಟ್ ಆನ್ಸರ್. ದಿ ಪ್ರೋಟೀನ್ ರಿಚ್ ಫ್ಲೆಕ್ಸಿಬಲ್ ಸೆಲ್ ವಾಲ್ ಆಫ್ ಯುಗ್ಲೆನೋಟ್ಸ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 17 ರೈಟ್ ಆನ್ಸರ್ ಈಸ್ ಪೆಲಿಕಲ್ ಇಸ್ ದ ರೈಟ್ ಆನ್ಸರ್ ಈಸ್ PELLICLE. ಕ್ವಶನ್ ನಂಬರ್ 18 ಡ್ಯಾಶ್ ಆರ್ ದಿ ಅಂತ ಇದೆ ಅಲ್ವಾ. ಕ್ವಶನ್ ನಂಬರ್ ಸೆಲ್ಸ್ ವಿಚ್ ಲೈಸ್ ಬಿಟ್ವೀನ್ ದ ಸಿಸ್ಟಮ್ ಆ್ಯಂಡ್ ದಿ ಫೋಲಮ್ ಇನ್ ಟೈಕೋಟ್ ಸ್ಟೆಮ್ ಅಂತ ಇದೆ. ರೂಟ್ ಆಯಿತಾ. ಕ್ವಶನ್ ನಂಬರ್ 18 ರೈಟ್ ಆನ್ಸರ್ ಈಸ್ ಕಂಜಕ್ಟಿವ್ ಟಿಶ್ಯೂಸ್ ಅಂತ ಇದೆ ಅಲ್ವಾ. ಫಸ್ಟ್ ಆಪ್ಷನ್ ಅದೇ ಅದಕ್ಕೆ ಸರಿಯಾದ ಉತ್ತರ ಅದು ಆಗಿರುತ್ತೆ. ಕ್ವಶನ್ ನಂಬರ್ 19 ಡ್ಯಾಶ್ ಆರ್ ಪ್ಲಾಸ್ಟಿಡ್ಸ್ ವಿಚ್ ಸ್ಟೋರ್ಸ್ ಸ್ಟಾರ್ಚ್. ಕ್ವಶನ್ ನಂಬರ್ 19 ಸ್ಟಾರ್ಚ್ ಅದು ಅಮೈಲೋಪ್ಲಾಸ್ಟ್ ಇಸ್ ದ ರೈಟ್ ಆನ್ಸರ್ ಈಸ್ ಅಮೈಲೋಪ್ಲಾಸ್ಟ್. ದಿ ಥಲಾಸ್ ಆಫ್ ಬ್ರೌನ್ ಆಲ್ಗೆ ಈಸ್ ಅಟ್ಯಾಚ್ಡ್ ಟು ಸಬ್ಸ್ಟ್ರೇಟಮ್ ಬೈ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 10ಕ್ಕೆ ಹೋಲ್ಡ್ ಫಾಸ್ಟ್ ಸೆಲ್ ಇಸ್ ದ ರೈಟ್ ಆನ್ಸರ್ ಈಸ್ ಹೋಲ್ಡ್ ಫಾಸ್ಟ್ ಸೆಲ್. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಈಗ ಪಾರ್ಟ್ ಎ ಸಂಪೂರ್ಣವಾಗಿ 20 ಮಾರ್ಕ್ಸಿಗೆ ಕಂಪ್ಲೀಟ್ ಆಯಿತು. ಹಾಗಿದ್ರೆ ನಿಮ್ಮ ಪಾಸಿಂಗ್ ಮಾರ್ಕ್ಸ್ ಎಷ್ಟಾಗುತ್ತೆ ಅದನ್ನು ಸ್ವಲ್ಪ ತಿಳ್ಕೊಂಡ್ರೆ ತಗೊಳ್ಳು ಬರಿಬೋದು. ಪಾಸ್ ಆಗಲಿಕ್ಕೆ ಅಂತ PUC ಓದ್ತಾ ಇದ್ದೀರಾ ಅಂದರೆ ದಯವಿಟ್ಟು ಇವತ್ತು ಕ್ವಿಟ್ ಮಾಡಿ ಯಾವುದಾದ್ರು ಒಂದು ಜಾಬನ್ನು ನೋಡ್ಕೊಳ್ಳಿ, ಬಿಸ್ನೆಸ್ ಮಾಡಿ. ಅರ್ಥ ಆಗತ್ತೆ ರೀ. ವೆಜಿಟೇಬಲ್ ವೆಂಡರ್ಸ್ ಆಗಿ ಏನಾದರೂ ಒಂದು ಮಾಡಿ. ಈ ಪಾಸ್ ಆಗಿಬಿಟ್ಟು ಸರ್ಟಿಫಿಕೇಟ್ ಸಿಗಬೇಕು ಅಂದರೆ ಕಾಲೇಜಿಗೆ ಬರೋ ಅವಶ್ಯಕತೆ ಇರಲ್ಲ. ಪಾರ್ಟ್ ಬಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಆನ್ಸರ್ ಎನಿ 5 ಅಂತ ಇದೆ. 2 ಅಂಕದ ಪ್ರಶ್ನೆಗಳು. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಆಗಿರ್ತವೆ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ಚಿಂತೆ ಮಾಡಿಬಿಡ್ರಪ್ಪ. ಸಂಪೂರ್ಣವಾಗಿ 70 ಮಾರ್ಕ್ಸಿಗೆ ಆನ್ಸರ್ ಕೊಡ್ತೀನಿ ಅಂತ ಹೇಳಿಲ್ವಾ? ಕೊಡ್ತೀನಿ, ಚಿಂತೆ ಮಾಡಬೇಡಿ. ಸ್ವಲ್ಪ ವಿಷಯಕ್ಕೆ ಬನ್ನಿ. ಈಗ ನೋಡಿ, ನನ್ನ ಪ್ರಥಮ PUC ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ವಿಡಿಯೋಗಳನ್ನು ವಾಚ್ ಮಾಡ್ತಾಯಿದ್ದೀರಾ. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸಿಕೊಡೋದನ್ನು ಮರೆಯಬೇಡಿ. ಈಗ 3 ಮಾರ್ಕ್ಸ್ ಕ್ವಶನ್ಸು ತಾವುಗಳು ಇಲ್ಲಿ ಡಿಸ್ಪ್ಲೇ ಮೇಲೆ ನೋಡುತ್ತಿರುವಂಥದ್ದಾಗಿರುತ್ತೆ. ನೋಡಿ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್ ಹಾಗೂ 5 ಮಾರ್ಕ್ ಡೈರೆಕ್ಟಾಗಿ, ಹೌದಲ್ವಾ? ಅಂತಹ ಪ್ರಶ್ನೆಗಳು ಇಲ್ಲಿ ನಿಮ್ಮ ಬಯೋ ಸಬ್ಜೆಕ್ಟಲ್ಲಿ ಬರುವಂಥದ್ದಾಗಿರುತ್ತೆ. ಇದು ಕ್ವಶನ್ ಪೇಪರ್ ಪ್ಯಾಟ್ರನ್ನು, ಬ್ಲೂ ಪ್ರಿಂಟ್ ಎಲ್ಲದು ಕೂಡ. ಬ್ಲೂ ಪ್ರಿಂಟು ಆ್ಯಕ್ಚುಲಿ ಮಿಡ್ ಟರ್ಮ್ ಎಕ್ಸಾಮಿಗೆ ಇರಲ್ಲ. ಅರ್ಥ ಆಗತ್ತೆ ಎಲ್ಲರಿಗೂ, ಆಯಿತಾ? ಬನ್ನಿ ಈಗ ನಾವು ದಿಸ್ ಈಸ್ ಫಾರ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಲ್ವಾ. ಸಂಪೂರ್ಣವಾದ ಕೀ ಆನ್ಸರು ಕೂಡ ನಾನು ನಿಮಗೋಸ್ಕರ ಇಲ್ಲಿ ತಂದಿರೋದುಂಟು ಪ್ರೀತಿಯ ವಿದ್ಯಾರ್ಥಿಗಳೇ. ಇದು ತುಮಕೂರು ಜಿಲ್ಲೆಯಲ್ಲಿ ನಡೆದಂತಹ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ ಆಗಿರುತ್ತೆ. ತಾವುಗಳು ಈಗ ನೋಡ್ಬೋದು ಚೂಸ್ ದ ಕರೆಕ್ಟ್ ಆನ್ಸರ್ಸು. ಪ್ರತಿಯೊಂದು ಉತ್ತರಗಳನ್ನು ಇದೇ ಒಂದು ವಿಡಿಯೋದಲ್ಲಿ ನೋಡಿಕೊಳ್ಳಬಹುದಾಗಿದೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಈ ವಿಡಿಯೋ 2000ಕ್ಕೆ ಹೋದರೆ ಅಂದರೆ 2000 ಜನ ವಾಚ್ ಮಾಡಿದರೆ ಒಂದು 500 ಲೈಕ್ ಬಂದರೆ ಸಾಕು. 2000 ಜನ ವಾಚ್ ಮಾಡಿ 500 ಲೈಕ್ ಬಂದರೆ ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇದೇ ರೀತಿಯಾಗಿ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟಿನ ಕೀ ಆನ್ಸರ್ಗಳು ಸಂಪೂರ್ಣವಾಗಿ ಲಭ್ಯ ಆಗುತ್ತೆ ಅಂದರೆ ಅರ್ಥ ಆಗುತ್ತಲ್ವ? ಆ ಲಿಂಕ್ ಇರುತ್ತೆ, ಉಚಿತವಾಗಿ ತಾವುಗಳು ಡೌನ್ಲೋಡ್ ಮಾಡಿಕೊಳ್ಬೋದು. ತಾವುಗಳು ನೋಡ್ಬೋದು ಈಗ ಎಲ್ಲ 2 ಮಾರ್ಕ್ಸ್ ಕ್ವಶನ್ಸ್ಗಳು ಕೂಡ ರೆಡಿಯಾಗಿ ನಿಮ್ಮ ಮುಂದೆ ಬಂದಿರೋದುಂಟು, ಹೌದಲ್ವ ವಿದ್ಯಾರ್ಥಿಗಳೇ? ಆಯಿತಾ? 2 ಮಾರ್ಕ್ಸ್ ಕ್ವಶನ್ಸು, 3 ಮಾರ್ಕ್ಸ್ ಕ್ವಶನ್ಸು, 4 ಮಾರ್ಕ್ಸ್ ಕ್ವಶನ್ಸು ಸಂಪೂರ್ಣವಾಗಿ ಇದೆ. ಯಾರೆಲ್ಲ ಇಂಗ್ಲೀಷಲ್ಲಿ ವೀಕ್ ಇದ್ದೀರೋ ಅಥವಾ ಏನು ಗೊತ್ತಿಲ್ವೋ, ಒಂದು ಪಾಠನೂ ಬರಲ್ಲ ಅಂತಹ ವಿದ್ಯಾರ್ಥಿಗಳು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಐ ಶ್ಯೂರ್ ಯು ಮ್ಯಾನ್ ಫಸ್ಟ್ ಕ್ಲಾಸಲ್ಲಿ ಆರಾಮಾಗಿ ಪಾಸ್ ಆಗ್ತೀರಾ. ಎಂಥ ವಿದ್ಯಾರ್ಥಿಗಳು? ಫೇಲ್ ಆಗುವಂಥ ಕ್ಯಾಂಡಿಡೇಟ್ಸ್ಗಳಿಗೆ ಹೇಳ್ತಿರುವಂಥದ್ದು. ಇಲ್ಲ ಸರ್ ಐ ಆಮ್ ಆ್ಯಾವ್ರೇಜ್ ಸ್ಟೂಡೆಂಟ್ ಅಂತ ಹೇಳಿದರೆ ನಾನು ಪ್ರಾಮಿಸ್ ಮಾಡ್ತೀನಿ ಡಿಸ್ಟಿಂಕ್ಷನ್ ಲೆವೆಲಿಗೆ ಹೋಗ್ತೀರಾ ನೀವು. ಯಾವಾಗ ಅಂತ ಹೇಳಿದರೆ ನಾನು ಹೇಳಿದ ಕೆಲಸಗಳನ್ನು ಮಾಡಿದಾಗ. ತಾವು ಮತ್ತೆ ನಾನು ಅದೇ ಸರ್ ನಾನು ಬದಲಾಗಲ್ಲ ಅಂದರೆ ಮತ್ತು ಅಂಕಗಳು ಕೂಡ ಬದಲಾಗಲ್ಲ. ಇಫ್ ಯು ಚೇಂಜ್ ಯುವರ್ ಮಾರ್ಕ್ಸ್ ವಿಲ್ ಚೇಂಜ್, ಯುವರ್ ಮಾರ್ಕ್ಸ್ ಕಾರ್ಡ್ ವಿಲ್ ಶೈನ್, ಹೌದಲ್ವಾ? ಇಲ್ಲ ಸರ್ ಅಂತ ಹೇಳಿದರೆ ಏನೂ ಮಾಡಲಿಕ್ಕಾಗಲ್ಲ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ದಯವಿಟ್ಟು ಇಂಗ್ಲೀಷಲ್ಲಿ ವೀಕ್ ಇರೋರಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ರೆಕಮೆಂಡ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ. ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಆದ ತಕ್ಷಣ ನಮ್ಮ ಒಂದು ಮೇಲ್ ಐಡಿಗೆ ತಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡೋದನ್ನು ಮರೆಯಬೇಡಿ. ಇಲ್ಲಿ ತಾವುಗಳು ನೋಡ್ಬೋದು 5 ಮಾರ್ಕ್ಸ್ ಕ್ವಶನ್ಸ್ಗಳು ಇಲ್ಲಿ ಬರ್ತಾ ಇವೆ, ಆಯಿತಾ? ಕ್ವಶನ್ ನಂಬರ್ 35 ಈಚ್ ಪಾಯಿಂಟ್ ಕ್ಯಾರೀಸ್ 1 ಮಾರ್ಕ್ ಅಂತ ಇದೆ. 5 ಅಂಕದ ಇದು ಪ್ರಶ್ನೆ ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಗ್ಲೀಷ್ ಗ್ರಾಮರ್ ಸಂಪೂರ್ಣವಾಗಿ ಮಿಡ್ ಟರ್ಮ್ ಎಕ್ಸಾಮಿಗೆ ಏನಿದೆಯೋ ಅದರ ಲಿಂಕನ್ನು ಕೊಟ್ಟಿರ್ತೇನೆ. ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಚಾಪ್ಟರ್ ವೈಸ್ ಅದರ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ. ಧನ್ಯವಾದಗಳು. ಬಹಳ ಜನ ಫುಲ್ ಬರೀತಾ ಇದ್ದೀರಾ, ಆದರೆ ಔಟ್ ಆಫ್ 4 ಮಾರ್ಕ್ಸ್ ಸಿಗ್ತಾಯಿಲ್ಲ ನಿಮಗೆ.
ಮಾರ್ಕ್ಸ್ ಇಂಗ್ಲೀಷ್ನಲ್ಲಿ. ಹಾಗಾಗಿ ಕೀ ಆನ್ಸರ್ ಕ್ವಶನ್ ಜೊತೆನೂ ಕೀ ಆನ್ಸರ್ ಕೂಡ ನಾನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಯುಟಿಲೈಸ್ ಮಾಡಿಕೊಳ್ಳಿ ಎಕ್ಸಾಮ್ಗಿಂತ ಮುಂಚೆ. ಎಕ್ಸಾಮ್ ಆದಮೇಲೆ ನೋಡಿದರೆ ಉಪಯೋಗವಿಲ್ಲ. ಧನ್ಯವಾದಗಳು. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು, ನಮ್ಮ ಈ ಎಲ್ಲ ವರ್ಕ್ಗಳನ್ನು ನಿಮ್ಮ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟರ್ ಅದರಲ್ಲಿ ಶೇರ್ ಮಾಡಿ ಅಂತ ಒಂದು ರಿಕ್ವೆಸ್ಟು. ಧನ್ಯವಾದಗಳು.